ಇವು ಟಗರ್ಲಿಂದ ಒಂದು ಒಳ್ಳೆ ಲಾಭ ಬರ್ತದೆ ಸರ್. ಈಗ 5,000 6,000 ಒಂದು ಮರಿ, ಸುಮಾರು 14-15 ಸಾವಿರ ಅಂದರೆ ಯಾವ ಒಂದು ಬಿಸ್ನೆಸ್ಸಲ್ಲಿ ಇಲ್ಲ ಸರ್ ಎಷ್ಟು ಲಾಭ ಅನಿಸ್ತದೆ ನನಗನ್ನಿಸ್ತದೆ. ಪ್ರಾಫಿಟ್ ಡಬಲ್. ಈಗ ಎಲ್ಲೆಲ್ಲಿ ಯಾವ ಕ್ಯಾಂಟರ್ ಮಾಡಿದ್ರೆ ಎಲ್ಲ ಅನುಭವದಿಂದ ಹೇಳ್ತಾರೆ, ಅದರಲ್ಲಿ ಏನೇನಿಲ್ಲ. ನಮ್ಮ ಮನೆ ಸರ್ ಮತ್ತೆ ನಮ್ಮ ಮಾವ ನಾನು ಸರ್ ಮೂವರೇ ಮಾಡ್ತೀವಿ. ಮೂವರೇ ಹೊಲದಾಗ ಸರ್ ಒಂದು ಅರ್ಧ ಎಕರೆ ಹುಲ್ಲು ಹಾಕಿನಿ ರೀ, ಒಂದು ಮೆಂತ್ಯ ಸೊಪ್ಪು ಅಂತ ಹಾಕಿನಿ, ಒಂದೊಂದು ಹುಲ್ಲಾಗಿಂತ ಹಾಕಿನಿ ಸರ್, ಗಡಿಕೆ ಹುಲ್ಲು. ಆ ಹುಲ್ಲು ಟಗರು ತಿಂತಾವೆ ಸರ್. ಕೋಳಿಗೆ ಕಾಳು ಹಾಕ್ತೀವಿ, ಅದೆಲ್ಲ ಕುಲ್ಲ ಅಡ್ಡಾಡ್ತಾವೆ ಸರ್ ಅಡವ್ಯಾಗ. ಇವು ಕಾಳು ಔಟ್ರಿಗೆ ಹಾಕ್ತೀವಿ, ಹಂಗೆ ಹುಳ ಉಪ್ಪಿಟ್ಟು ತಿಂತಾವ್ರಿ. ಜೊತೆಗೆ ಅವಂತೂ ಜಾಲೆಕಾಯಿ ಮತ್ತು ಹುಲ್ಲು ಔಟ್ರಿಗೆ ಸಜ್ಜ ರಾತ್ರಿ ಸಜ್ಜೆ ಹಾಕ್ತೀನಿ ರೀ. ನಮ್ಮಲ್ಲಿ 200 ಕೋಳಿ ಅವ್ರಿಗೆ ಸಜ್ಜೆ. ಮನೆ ಕೆಲವು ಮಾರಿನಿ ರೀ ಸರ್, ಒಂದು 600-700 ರೂಪಾಯಿಗೆ ಒಂದೊಂದು ಕೋಳಿ ಹೋಗ್ಯಾವ. ಈ ಸೈಜ್ ಕೋಳಿ ಒಂದು 600 ರೂಪಾಯಿ ಕೊಡ್ತೀವಿ ರೀ. ಇದು ಇಷ್ಟೇ, ಇದು ಅಂದರೆ 600 ನೋಡಿರಿ. ಮತ್ತು ಯಾವಾಗ ಕಡಿಮೆ ಮಾಡಿ ಮತ್ತು ಒಂದು ಸಲ ಒಂದು 300-400 ಕೋಳಿ ತರಿಸ್ತೀನಿ ಸರ್ ನಮ್ಮಲ್ಲಿ. ಇದರಲ್ಲೇ ಚಲೋ ಅದ ಸರ್. ನನಗೆ ಜಾಬ್ಲಿಂದ ಏನಿಲ್ಲ. ಈಗ ಜಾಬು ಗೌರ್ಮೆಂಟ್ ಜಾಬ್ ಹೆಸರಿಗೆ ಅಂತಾರೆ ರೀ. ಗೌರ್ಮೆಂಟ್ ಜಾಬ್ ಮ್ಯಾಗೆಲ್ಲ ನಾನು ಕಾಂಟ್ರಾಕ್ಟ್ ಮಾಡಿ ಅದ್ರಾಗೂ ಇಲ್ಲ ರೀ. ಇದು 3 ವರ್ಷ ಆಯ್ತು ಸರ್ ಇದು ಶೆಡ್. 3 ವರ್ಷ ಆಯ್ತು. ನಾವು ನೋಡಿರಿ 3 ವರ್ಷದಲ್ಲಿ ಅಂದರೆ ತಿಂಗಳ ಎವ್ರೇಜ್ 30,000 ಆರಾಮ್ ಬಿದ್ದು ನೋಡ್ರಿ ನನಗೆ. ಎವ್ರೇಜ್ 30,000, 35-40 ಸಾವಿರ. ಎಲ್ಲ ಖರ್ಚು ತೆಗೆದು ಸರ್. ಖರ್ಚೆಲ್ಲ ತೆಗೆದು ಅದ್ರಾಗ ಕಾಳು ತೆಗೆದು, ಕಾಳ್ದೊಂದೇ ಖರ್ಚು ಸರ್, ಏನು ಖರ್ಚಿಲ್ಲ. ಹುಲ್ಲಂತೂ ಮನೆದಾದ್ರೆ ಹೊಲ್ದಾಗ ಹಾಕಿನಿ, ಕಾಳು ಒಂದೇ ಹಾಕ್ಬೇಕು. ತಿಂಗಳಿಗೆ ಒಂದು ಕ್ವಿಂಟಲ್ ಹೊತ್ತು ನೋಡ್ರಿ. ಟಗರ್ಗೆ ಬಂತು, ಇದಕ್ಕೆ ಬಂತು, ಕೋಳಿಗೆ ಬಂದು ಟಗರ್ ಬಂದು ಕ್ವಿಂಟಲ್. ಔಟ್ರಕ್ಕೆ ಜೋಳ ಹಾಕ್ತೀನಿ, ಅಕ್ಕಿ ಹಾಕ್ತೀನಿ ರೀ. PVC ಆಗಿದೆ ಸರ್. PVC ಕಾಮರ್ಸ್ ಓದೀನಿ. PVC ನೌಕರಿ ಸರ್, ಕಾಂಟ್ರಾಕ್ಟರ್ ಸರ್. ಲೈಸೆನ್ಸ್ ತೆಗಿಸಿದೆ. ನಾನು ಮೊದಲು ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ ಫಸ್ಟ್. ಅವಾಗೆಲ್ಲ ಬೆಳೆ ಅಷ್ಟೊಂದು, ಅವಾಗೆಲ್ಲ ಬೆಳೆ ಸರ್ ಹತ್ತಿ ರೇಟ್ ಭಾಳ ಕಡಿಮೆ ಇತ್ತು. ರೈತರಲ್ಲಿ ಲಾಭ ಇದ್ದಿರಲ್ಲ. ನಮ್ಮಪ್ಪ ನಮ್ಮ ತಮ್ಮ ಹೊಲ್ದಾಗ ಕೆಲಸ ಮಾಡಿ ನಾನು ಕಂಪ್ನಿಗೆ ಕೆಲಸ ಹೋಗ್ತಿದ್ದೆ ಸರ್. ಅವಾಗ ಫಸ್ಟ್ KPCಯಲ್ಲಿ ಶಿಲ್ಪದಲ್ಲಿ ಮಾಡೀನಿ ರೀ. ಕೆಲಸ ಮಾಡೋದ್ರ ಜೊತೆಗೆ ನಾವು ಮಾಡ್ತಾ ಲೈಸೆನ್ಸ್ ಮಾಡಿಸಿದ್ರಿ. KPC ಲೈಸೆನ್ಸ್ ಅವಾಗ ಕಾಂಟ್ರಾಕ್ಟ್ ಚಲೋ ಇತ್ತು ರೀ. ಚಲೋ ಒಂದು ಲಾಭ ಅನಿಸಿತ್ತು, ಲೈಸೆನ್ಸನ್ನು ಮಾಡಿಸಿದೆ. ಲೈಸೆನ್ಸ್ ಮಾಡಿಸಿದ ಮೇಲೆ ನಾನು ಅದನ್ನು ಮಾಡೀನಿ. 4-5 ವರ್ಷ ಕಾಂಟ್ರಾಕ್ಟ್ ಮಾಡೀನಿ ಸರ್. 5 ವರ್ಷ ಮಾಡಿದ್ರು ಬರ್ತಾ ಅದರಲ್ಲಿನೂ ನನಗೆ ಏನು ಲಾಭ ಅನಿಸಿಲ್ಲ ಸರ್, ಲಾಸೇ ಆಯಿತು ಉಲ್ಟಾ. ಯಾಕಂದರೆ ಅಲ್ಲಿ ಟೆಂಡರ್ ಕರೆಯೋದೊಂದು, ಇಲ್ಲಿ ಕೆಲಸ ಇರೋದು ಜಾಸ್ತಿ. ಕಾಂಪಿಟೇಷನ್ ಕಾಂಟ್ರಾಕ್ಟ್ಗಳು ಕಾಂಪಿಟೇಷನ್ ಬರ್ತಾರೆ. ಈಗ SR ರೇಟ್ ನೋಡಿ ಅವರು MD ಸರ್ ಬಂದು ಎಲ್ಲ ಕಡಿಮೆ ಮಾಡಿಟ್ರು. ಈ 20 ಲಕ್ಷದ 10 ಲಕ್ಷ ಕರೆಕಾಯ್ತಾರೆ. ನಾವು ಹೆಂಗೆ ಮಾಡ್ಬೇಕು ರೀ 20 ಲಕ್ಷ ಕೆಲಸ? ಹಂಗಾಗಿ ಇನ್ನೂ ಹೆಚ್ಚುತ್ತಾ ಒಂದು 50, ಇದು ಒಂದು ಟಗರಕ್ಕೆ ಒಂದು 50 ಅಲ್ಲ 60 ಟಗರ ಮಾಡ್ಬೇಕಂತ ಮಾಡೀನಿ ರೀ. ಕೋಳಿಗೆ ಒಂದು ಸಪ್ರೇಟ್ ಸೆಡ್ ಹಾಕಿ ಅದನ್ನು ಮಾಡ್ಬೇಕಂತ ಮಾಡೀನಿ ರೀ. ಕೋಳಿ ಒಂದು 500 ಕೋಳಿ ತನಕ ಕೋಳಿ ಮತ್ತಿದು. ಅಂದರೆ ಇದರಲ್ಲಿ ಏನೋ ಜಾಸ್ತಿ ಮನುಷ್ಯಗೆ ಶ್ರಮ ಇಲ್ಲ ಸರ್. ಅವೇ ಟಗರ ಮೇಯ್ತಾವೆ, ಕೋಳಿ ಮೇಯ್ತಾವೆ. ಅದೇನೋ ಹುಲ್ಲು ಕೊಯ್ದಾಗಿದೆ, ಅದ್ರಾಗ ಹುಲ್ನಾಗೆ ಬಿಡ್ತೀನಿ ರೀ. ಇವು ಕೋಳಿ ವ್ಯವಸ್ಥೆ ಸರ್. ಇವು ನೋಡ್ರಿ ಸರ್ ಭಾಳ ಕಡಿಮೆ ಸಸ್ತ ಸರ್. ಇವು ಸೆಕೆಂಡ್ ಹ್ಯಾಂಡು ಅಲ್ಲಿ ಕಂಪ್ನಿಯಲ್ಲಿ ಎಳ್ಳೆ ಸಿಗ್ತಾವೆ ಸರ್. ಈಗ YTPSನಲ್ಲಿ ಲೇಬರ್ ಕಾಲೋನಿ ಶೆಡ್ ಖಾಲಿ ಐತ್ರಿ ಅವ್ರದ್ದು. ಅವು ಸೆಕೆಂಡ್ ಹ್ಯಾಂಡ್ ಎಳ್ಳೆ ಸಿಕ್ಕರು ನಮ್ಗೆ ಸಸ್ತಾಗ. ಒಂದು ಯಾಕಂದರೆ 4-5 ರೂಪಾಯಿದಾಗ ಒಂದು ಎಳ್ಳೆ, ಅದೇ ಫ್ರೆಶ್ ತಗೊಂಡ್ರೆ 15 ರೂಪಾಯಿಗೆ ಎಳ್ಳೆ ಇರ್ತವ್ರೆ. ಹಂಗೆ ಒಂದು 4 ರೂಪಾಯಿ ಲೆಕ್ಕ ಒಂದು ಎಳ್ಳೆ, ಒಂದು ಸುಮಾರು ಒಂದು 2,000 ಎಳ್ಳೆ ತರಿಸೀನಿ ಸರ್. 2,000ದಾಗ ಇದು ಕಡಿಮೆ ಆಗ್ಯಾವ ರೀ ಶೆಡ್ಡಿಗೆ. ಸುಮಾರು ಒಂದು 1,000 ಎಳ್ಳೆ ಹೋಗ್ಯಾವ ಸೆಕೆಂಡ್ ಹ್ಯಾಂಡ್ದಾಗ. ಮತ್ತು ನಮ್ಗೆ ಇದು ಟೀನು ತಗೊಂಡು ಬಂದೀವಿ ರೀ. ಮತ್ತು ಪೈಪು ಒಂದು 70-80 ಸಾವಿರದಾಗ ನಾವು ಶೆಡ್ ರೆಡಿ ಮಾಡ್ಕೊಂಡಿದ್ವಿ. ಏನು ಸರ್ ಸೈಜ್ ಸರ್ 21 ಅಡ್ಡ ಅದ ರೀ, 32 ಉದ್ದ ಅದ ರೀ. ಈ ಲಕ್ಷಾಂತರ ರೂಪಾಯಿ ಮಾಡಿದಾಗ ಅರ್ಥ ಇಲ್ಲ ಸರ್. ಅದು ಹೈಟ್ ಮಾಡಿ ಅದೆಲ್ಲ ಕಾಲು ಸಿಗಿಬಿದ್ದು ಕಾಲು ಮುರ್ಕೊಂಡವ ಸರ್ ಟಗರ. ಅದ್ರಲ್ಲಿಂದ ನನಗೆ ನಮ್ಮ ಮಗ್ಳು ಇನ್ನೊಂದು ಶೆಡ್ ಅದ ರೀ ಊರಾಗ, ಮುಸ್ಲಿಮ್ರಂತ ಶೆಡ್ ಹಾಕಿರೋರು. ಅವು ಏನು ಮಾಡ್ತಾವೆ ಸರ್, ಅಲ್ಲಿಗ್ಯಾಗ ಕಾಲು ಸಿಗಿಬಿದ್ದು ಕಾಲು ಮುರಿದು ಟಗರ ಸಾಯೋ ಚಾನ್ಸ್ ಭಾಳ ಇತ್ತು ಸರ್. ಹಂಗೆ ನಾನು ನೆಲದ ಮೇಲೆ ಮಾಡೀನಿ ರೀ. ಕಡಿಮೆ ಖರ್ಚಿನಲ್ಲಿ ನೆಲದ ಮೇಲೆ ನನಗೆ ಸೇಫ್ ಅನಿಸ್ತದೆ ರೀ ಟಗರಕ್ಕೆ. ಹಂಗಾಗಿ ನಾನು ಇದೇ ಒಂದು ಕಡಿಮೆ ಖರ್ಚಿನಲ್ಲಿ ಈಗ ಮೊಹರಮ್ ಹಾಕ್ತೀವಿ ಸರ್. ಲೆವೆಲ್ ಆಗ್ತದೆ, ಇದನ್ನ ಆಗ್ತದೆ ನೋಡಿರಿ. ಮೊದಲು ಹಾಕಿದ್ನಿ ರೀ, ಅದು ಮತ್ತೇನಾಯ್ತು ಅಂದರೆ ತೆಗ್ಬೋತಾವೆ ಸರ್. ಅವು ಟಗರ ಕುಂತು ಮಕ್ಕೊಂಡು ತೆಗ್ಗತ್ತವಲ್ಲ ರೀ, ಅವಾಗ ಮೊಹರಮ್ ಮುಂದೆ ಹಾಕ್ಕೊಂತಿರ್ಬೇಕು. ಒಂದು 2 ವರ್ಷಕ್ಕೊಮ್ಮೆ ನಾನು ಮೊಹರಮ್ ಹಾಕಿ ಲೆವೆಲ್ ಮಾಡ್ಕೊಂತೀನಿ. ಪರಿಸಿ ಹಾಕಿದ್ರೆ ಸರ್ ಗೊಜಲಾಗ್ತದೆ ರೀ, ಹುಚ್ಚ ಹೋಯ್ತವಲ್ಲ ರೀ ಟಗರ. ಅದೇನು ಮಾಡ್ತದೆ ರೀ, ಎಲ್ಲ ಅದು ಮೈಗೆ ಹತ್ತದ. ಅದು ಟಗರ ಮೈಗೆ ಹತ್ತಿದ್ರೆ ಅದು ಗಟ್ಟಿ ಹತ್ತದ ರೀ. ಎಂಡೆ ಹತ್ತಿದಾಗ ಟಗರ ಒಕ್ಲಾಗಲ್ಲ ಸರ್.
ಡ್ರೈ ಇರಬೇಕು ಒಟ್ಟು ಅದು ಅದು ನೆಲ ಆದರೆ ಕುಡಿದು ಬಿಡ್ತಾರೆ ಎಲ್ಲ ಹಿಂಗ್ತದೆ. ಹಂಗಾಗಿ ನಾವು ಅದಕ್ಕೆ ಅಂದರೆ ನೆಲದ ಮೇಲೆ ಅವು ಗಾಜಲಿ ಕೊಂಡಿ ಮಾಡಿರಿ, ಕೊಂಡಿ ಕಟ್ಟಿ ಹಾಕ್ತಾನೆ. ಇನ್ನು ತಾಳೆ ದಬ್ಬಿಂದ ಮೈ ತಿಕ್ಕೋದು, ಆಮೇಲೆ ತಿಂಗಳಿಗೊಮ್ಮೆ ಮೈ ಒಂದು ಸಾಬೂನು ತಗೊಂಡು ಹೋಗಿ ಚಲೋ ಸಾಬೂನು ಹಚ್ಚಿ ಮೈ ತೊಗೊಂಡ್ರಿ ಟಗರು ಕ್ಲೀನ್ ಇರ್ತದೆ. ಕ್ಲೀನ್ ಇದ್ದರೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ ರೀ. ನಾವು ಎಷ್ಟು ಮೇಯ್ಸ್ತೀವಿ ಅಷ್ಟು ಈಡು ಕಂಪಲ್ಸರಿ ಬರ್ತದೆ ಸರ್. ಯಾಕಂದರೆ ಚಲೋ ಮೊದಲು ಟಗರ ಫ್ರೆಶ್ ಇರಬೇಕು. ನಾವು ಕೋಳಿ ಸರ್ ಇಲ್ಲಿ ಒಬ್ಬರು ಏಜೆನ್ಸಿ ಸರ್ ಅವ್ರ ಮುಖಾಂತರ ಕೋಳಿ ತಂದಿದ್ದೀವಿ. ಅವ್ರಿಗೆ ಹೇಳಿದ್ರೆ ಸರ್ 40 ರೂಪಾಯಿಗೆ ಒಂದು ಲೆಕ್ಕ ತಂದು ಕೊಡ್ತಾರೆ ನಮ್ಗೆ ಚೆನ್ನೈಲಿಂದ. ಅವ್ರು ಸುತ್ತ ಅಲ್ಲಲ್ಲಿ ಸಾಕಾಣಿಕೆ ಮಾಡಿದವ್ರಿಗೆಲ್ಲ ತರ್ತಾರೆ ರೀ. ಅವ್ರು ಹೇಳ್ಬಿಟ್ರೆ ಅವ್ರ ಜೊತೆಗೆ ನಮಗೆ ತಂದು ಕೊಡ್ತಾರೆ. 40 ರೂಪಾಯಿಗೆ ಒಂದು ತರ್ತೀವಿ ಸರ್. ಮತ್ತು 6 ತಿಂಗಳಾಗ ನಮ್ಗೆ ಅದರಲ್ಲಿಂದ ಮೊಟ್ಟೆನೂ ಮಾರ್ತೀವಿ ಸರ್. ಮತ್ತು ಇದು ಕೋಳಿನೂ ಒಂದು 600, 700, 800 ರೂಪಾಯಿಗೆ ಒಂದು ಕೋಳಿ ಮಾರ್ತೀವಿ ಸರ್. ಮಾಂಸಕ್ಕೆ ಮಾರ್ತೀವಿ. ಸಾಕಾಣಿಕೆ ಮಾಡೋರು ಸಾಕಾಣಿಕೆನೂ ಕೊಡ್ತೀವಿ. ಮತ್ತು ಇದರಿಂದ ನಮ್ಗೆ ಯಾಕೆ ಈ ಉದ್ದೇಶ ಬಂತಂದರೆ, ಈಗ ಸುಮಾರು ಕೆಲಸ ಮಾಡಿದ್ವಿ, KPCಯಲ್ಲಿ ಮಾಡಿದ್ವಿ. ಈಗ ಬರೀ ಒಕ್ಕಲ್ತನೂ ಮಾಡಕತ್ತಿದ್ವಿ. ಒಕ್ಕಲ್ತನ ವಿತ್ ಜೊತೆಗೆ KPC ಕಾಂಟ್ರಾಕ್ಟ್ ಮಾಡೀನಿ ನಾನು. ಈಗ ಅಲ್ಲಿ ನಮ್ಗೆ ಈ ಥರ ಯಾವುದೇ ಲಾಭಾಂಶ ಕಾಣಲಿಲ್ಲ. ಉಲ್ಟಾ ನಮ್ಮದೇ ಕೈ ದುಡ್ಡು ಹಾಕಿದ್ವಿ, ಲಾಭ ಆಗಲಿಲ್ಲ ಸರ್. ಹಂಗಾಗಿ ನಾವು ಟೆಂಡ್ರ್ ಹಾಕಿ ಕೆಲಸ ಇದು ಉಲ್ಟಾ ಅವ್ರಿಗೆ KPCಗೆ ಮಾಡಿದಂಗೆ ಆಯ್ತು ಸರ್. ಹಂಗಾಗಿ ನಾವು ಈ ಕೆಲಸ ಮಾಡೋದು ಏನು ಲಾಭ ಇಲ್ಲ. ಸ್ವತಃ ನಾವೇ ಒಂದು ಬಿಸ್ನೆಸ್ ಮಾಡೋಮಂತ ಒಂದು ನಮ್ಮ ಮನಸ್ಸಲ್ಲಿ ಅನ್ಕೊಂಡೆ ಸರ್ ನಾನು. ಅಲ್ಲಲ್ಲಿ ಟಿ ವಿಯಲ್ಲಿ ನಿಮ್ಮ ದಿಗ್ವಿಜಯ ನೇಗಿಲುಯೋಗಿಯಲ್ಲಿ ನೋಡೀನಿ ಸರ್. ನಾನು ಬೆಳಗ್ಗೆ 6ವರೆಗೆ ಕಂಟಿನ್ಯೂ ನೋಡ್ತೀನಿ ನಿಮ್ಮ ದಿಗ್ವಿಜಯ ನೇಗಿಲುಯೋಗಿ. ತಪ್ಪದು ನೋಡಿದೆ ಸರ್. ಅದ್ರಲ್ಲಿ ನೋಡಿದಾಗ ಹಿಂಗೆ ನಿಮ್ಮ ಮಾಧ್ಯಮದವರಲ್ಲಿ ನಮ್ಮ ಒಂದು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಬಂದು ಸರ್. ನಾನು ಈ ಥರ ಒಂದು ಮಾಡಿದರೆ ಚಲೋ ಇರ್ತದೆ ಅಂತೇಳಿ ನನ್ನ ಮನಸ್ಸಿಗೆ ಅನಿಸಿ ಸರ್. ಸ್ವತಃ ನಿಮ್ಮ ದಿಗ್ವಿಜಯ ಚಾನಲ್ ನೋಡಿ ನನಗೆ ಇದು ನೇಗಿಲುಯೋಗಿ ಕಾರ್ಯಕ್ರಮ ನೋಡಿ ನನಗೊಂದು ಮನಸ್ಸು ಬಂತು ಸರ್. ಇದು ಸಾಕಾಣಿಕೆ ನಾನು ಮಾಡೋಣ, ಇದು ಒಂದು ಒಳ್ಳೆಯದ ಆದಾಯ ಇದ್ರಾಗ ಅಂತೇಳಿ ಮಾಡೀನಿ ಸರ್. ಮೊದಲು ಇದು ಹೊಲದ ಜೊತೆಗೆ ಹತ್ತಿ ಬೆಳೆ ಜೊತೆಗೆ ಇಲ್ಲೇ ಒಂದು ಸಣ್ಣದ ಚಿಕ್ಕದು ಒಂದು ನನ್ನ ಒಂದು ಮಟ್ಟದಲ್ಲಿ ಇದು ಶೆಡ್ ಹಾಕಿ ಸರ್. ಮೊದಲು ಟಗರ ಸಲುವಿನ ಸರ್. ಈಗ ಮತ್ತು ಕೋಳಿನೂ ಚಾಲು ಮಾಡೀನಿ. ಟಗರ ಒಂದು 3 ವರ್ಷ ಆಯ್ತು ಸರ್. ಈಗ ಕೋಳಿ ಒಂದು ವರ್ಷ ಆಯ್ತು ರೀ. ಮೊದಲು 50 ತನಕ ತಂದೀನಿ ಸರ್. ಬರೀ ಟಗರ ಕುರಿ ಇಲ್ಲ. ಸ್ಟಾರ್ಟಿಂಗ್ 50 ಟಗರ ತನಕ ಸಲುವಿ ಸರ್. ಇದೆಲ್ಲ ಮೇಯ್ಸಾಕಿ ಬಿಡೋದು. ಮತ್ತು ಅವು ಯಾವಾಗ ದೊಡ್ಡ ಆಗಣ ಕಟ್ಟಾಕಿ ಮೇಯ್ಸೋದು ಸರ್. ಕಟ್ಟಾಕಿ ಹುಲ್ಲು ಕೊಯ್ದು ಹಾಕೋದು. ಮತ್ತು ಆಮೇಲೆ ಏನಂದರೆ ಸಜ್ಜೆ ದಿನ ಸಾಯಂಕಾಲ ಸಜ್ಜೆ ಕೂದಿಸ್ತು ಸರ್. 10 ಸೇರು ಸಜ್ಜೆ ಅವಾಗ ಸಜ್ಜೆ ಹಾಕೋದು. ಮತ್ತು ಯಾಕಂದರೆ ಒಂದು ನಮ್ಗೆ ಟಗರ ಬೇಸ್ ಫಿಟ್ನೆಸ್ ಇರ್ಬೇಕು ಸರ್. ನೋಡಿದ್ರೆ ಚೆಕ್ ಅನ್ಬೇಕು, ಮೈ ತಿಕ್ಕೋದು, ಮೈ ತೊಳೆಯೋದು ಈ ಥರ ಮಾಡಬೇಕು. ನೀಟಿಟ್ಟರೆ ನಮ್ಗೆ ಈಗ ಕಸ್ಟಮರ್ ಬಂದಾಗ ಒಂದು ಒಳ್ಳೆ ಯಾರನ್ನು ನಮ್ಮ ದೇವರು ಮಾಡೋರು, ಜಾತ್ರೆ ಮಾಡೋರು ಟಗರ ಬೇಕಾಗ್ತಾವೆ ಸರ್. ನಮ್ಮ ಹಳ್ಳಿಯಾಗ ಜಾತ್ರೆಗಳಲ್ಲಿ ಟಗರ ಮಾರಮ್ಮ ಜಾತ್ರೆಗೆ ಹಂಗೆ ಅಂತೇಳಿ ಟಗರೇ ಮಾಡ್ತಾವೆ ಸರ್. ಅಂಥ ಟೈಮ್ನಾಗ ನಾವು ಟಗರ ಚಲೋ ಇಟ್ಕೋಬೇಕು, ನೋಡಿದ್ರೆ ಚೆಕ್ ಅನ್ಬೇಕು ಸರ್. ಅದು ಹಂಗೆ ಅದಾಗ ಗಿರಾಕಿ ಸುಮ್ಮನೆ ನಮ್ಮಲ್ಲಿಗೆ ಹೊಡಿಬರ್ತಾವೆ. ಒಳ್ಳೆ ಒಂದು ಕ್ವಾಲಿಟಿ ಆದಂತೇಳಿ ಅವರು ಬಂದುಬಿಡ್ತಾರೆ ಸರ್. ಒಂದು ಟಗರ ನೋಡಿ ಸರ್ ನಾನು 15-16 ಸಾವಿರ, ಒಂದು ಸಲ 20 ದೊಡ್ಡವಿದ್ದರೆ ಸರ್ ಒಂದು ವರ್ಷ ಮೇಷಿನ ಅವಾಗ 20-25 ಸಾವಿರ ಸರ್. ಈಗ ಒಂದು ಯಾಕಂದರೆ ಮೀಡಿಯಮ್ ಅವ 14-15 ಸಾವಿರ ಹೋಗ್ತಾವೆ ಸರ್ ಒಂದೊಂದು ಟಗರಿಗೆ. ಒಂದು ಟಗರಿಗೆ ನೋಡ್ರಿ 2-2.5 ಸಾವಿರ ಖರ್ಚು ಆಗ್ತದೆ. 6 ತಿಂಗಳು 7 ತಿಂಗಳು ಲಾಸ್ಟ್ ಮಾಡ್ತೀನಿ. ಏನು 6-7 ತಿಂಗಳದಾಗೆ ನಾನು ಟಗರ ಮಾರಿಬಿಡ್ತೀನಿ ಸರ್. ಮತ್ತೆ ತರ್ತೀನಿ ಎಲ್ಲ ಖಾಲಿಯಾಗೋಣ ಮತ್ತೊಂದು ಬಿಡ್ತಾರದು. ಈ ಥರ ಮಾಡಿ ಇದು ಮಾಡ್ತೀನಿ ಸರ್. ಕೋಳಿ ಅಂತೂ ಸರ್ ಕೋಳಿ 6 ತಿಂಗಳೇ 6 ತಿಂಗಳ ತನಕ ತತ್ತಿಡ ಹಿಡ್ಕೊಂಡಿನಿ ಸರ್. ಹುಂಜುಗಳು ಯಾರನ್ನು ಮಾಂಸ ಕೇಳಿದ್ರೆ ಹುಂಜುಗಳು ಕೊಡ್ತೀನಿ. ಮತ್ತು ತತ್ತಿನೂ ದಿನ ತತ್ತಿಗೆ ಬರ್ತದೆ ಸರ್. ನಮ್ಮಲ್ಲಿ ತತ್ತಿನೂ ಕೊಟ್ಬಿಡ್ತೀನಿ ಅವ್ರಿಗೆ. ಇನ್ನು ತತ್ತಿನೂ ಮಾರ್ತೀನಿ ಸರ್, ಮಾಂಸಕ್ಕೆ ಕೋಳಿನೂ ಮಾರ್ತೀನಿ, ಯಾರನ್ನ ಸಲೋಕ್ಕೂ ಮಾರ್ತೀನಿ, ಮತ್ತು ಮಾಂಸ ತಿನ್ನೋಕ್ಕೂ ಮಾರ್ತೀನಿ. ದಿನ ಒಂದು 150 ಇರ್ತಾವೆ ರೀ. ಒಂದು 100 ತತ್ತಿ ಹೋಗ್ತಾವ್ರಿ ನಮ್ಮಲ್ಲಿ. 100 ತತ್ತಿ ಕೊಡ್ತೀನಿ ರೀ. 50 ಉಳಿದ್ರೆ ಅಲ್ಲಿ ಅಂಗಡಿ ಕಿರಾಣಿ ಅಂಗಡಿಗೆ ಕೊಡ್ತೀನಿ ರೀ. ಅವ್ರು ಕಿರಾಣಿ ಅಂಗಡಿಯಲ್ಲಿ ಇಂದ ನಮ್ಮ ಯಾರನ್ನ ಬೇಕಿತ್ತ ತಗೊಂಡು ತಿಂತಾರೆ ರೀ.